ನಮಸ್ಕಾರ ವೀಕ್ಷಕ ಮಿತ್ರರೇ. ಗದಗ ಜಿಲ್ಲೆಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆಯುವಂತಹ ಮಹತ್ವದ ನಿರ್ಧಾರ ಈಗ ಹೊರಬಂದಿದೆ. ಐತಿಹಾಸಿಕ ಹೆಗ್ಗಳಿಕೆಗೆ ಹೆಸರಾಗಿರುವ ಲಕ್ಕುಂಡಿ ಗ್ರಾಮ ಶಿಲ್ಪಕಲೆ, ಶಾಸನಗಳು, ದೇವಾಲಯಗಳ ವೈಭವದಿಂದ ಪ್ರಸಿದ್ಧಿಯಾಗಿರುವ ಈ ಪವಿತ್ರ ಭೂಮಿ ಇನ್ನೊಂದು ಹೆಮ್ಮೆ ಪಡೆಯಲು ಸಜ್ಜಾಗಿದೆ. ಹೌದು, ಲಕ್ಕುಂಡಿಯಲ್ಲಿ ಈಗ ಒಂದು ಅದ್ಭುತ ಸಂಗ್ರಹಾಲಯ ಅಂದರೆ ಮ್ಯೂಸಿಯಂ ನಿರ್ಮಾಣವಾಗಲಿದೆ. ಈ ಘೋಷಣೆಯನ್ನು ಸ್ವತಃ ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಮಾಡಿದ್ದಾರೆ. ಲಕ್ಕುಂಡಿ ಇದು ಸಾಮಾನ್ಯ ಗ್ರಾಮ ಅಲ್ಲ, ಇದು ಇತಿಹಾಸದ ಜೀವಂತ ಸಾಕ್ಷಿ. ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯಗಳು, ಅದ್ಭುತ ಶಿಲ್ಪಗಳು, ಕಲ್ಲಿನಲ್ಲೇ ಜೀವ ತುಂಬಿದ ಶಿಲ್ಪಕಲೆ ಇವೆಲ್ಲವೂ ಈ ಗ್ರಾಮದ ಹೆಮ್ಮೆ. ಇತ್ತೀಚೆಗೆ ನಡೆದ ಸಂಶೋಧನೆಗಳಲ್ಲಿ ಈ ಪ್ರದೇಶದಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಪ್ರಾಚೀನ ವಸ್ತುಗಳು ಪತ್ತೆಯಾಗಿವೆ. ಇದರಲ್ಲೂ ಪ್ರಮುಖವಾಗಿ 10 ಅಮೂಲ್ಯ ಶಾಸನಗಳು ಪತ್ತೆಯಾಗಿವೆ. ಈ ಶಾಸನಗಳು ಆ ಕಾಲದ ಆಡಳಿತ, ಸಂಸ್ಕೃತಿ, ಜನರ ಜೀವನ ಶೈಲಿ ಎಲ್ಲವನ್ನು ನಮಗೆ ಹೇಳಿಕೊಡುವ ಅಮೂಲ್ಯ ದಾಖಲೆಗಳು. ಆದರೆ ಇಷ್ಟೊಂದು ಅಮೂಲ್ಯ ವಸ್ತುಗಳು ಸರಿಯಾದ ಸಂರಕ್ಷಣೆ ಇಲ್ಲದೆ ಹಾಳಾಗುವ ಭೀತಿ ಕೂಡ ಇದೆ. ಇದನ್ನ ಮನಗಂಡ ಸರ್ಕಾರ ಇದೀಗ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಲಕ್ಕುಂಡಿಯಲ್ಲಿ ಒಂದು ದೊಡ್ಡ ಸಾರ್ವಜನಿಕ ಸಂಗ್ರಹಾಲಯ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. 3 ಎಕರೆ ಜಾಗ ಈಗಾಗಲೇ ಖರೀದಿಸಲಾಗಿದೆ. ಈ ಮ್ಯೂಸಿಯಂ ಹೇಗಿರುತ್ತೆ ಗೊತ್ತಾ? ನೀವು ಒಳಗೆ ಕಾಲಿಟ್ಟ ತಕ್ಷಣ ನೂರಾರು ವರ್ಷಗಳ ಹಿಂದಿನ ಕಾಲಕ್ಕೆ ಹೋಗಿದಂತೆ ಅನುಭವ ಆಗುತ್ತೆ. ಒಂದು ಭಾಗದಲ್ಲಿ ಪ್ರಾಚೀನ ಕಲ್ಲಿನ ಶಿಲ್ಪಗಳು ಸರಿಯಾಗಿ ಅಲಂಕರಿಸಿರುತ್ತವೆ. ಮತ್ತೊಂದು ವಿಭಾಗದಲ್ಲಿ ಶಾಸನಗಳು ಗಾಜಿನ ಒಳಗೆ ಸುರಕ್ಷಿತವಾಗಿ ಇಡಲಾಗಿರುತ್ತವೆ. ಪ್ರತಿ ಶಾಸನದ ಕೆಳಗೆ ಅದರ ಇತಿಹಾಸ, ಅದರ ಮಹತ್ವ ಸರಳವಾಗಿ ವಿವರಿಸಿರುತ್ತಾರೆ. ಮತ್ತೊಂದು ಹಾಲ್ನಲ್ಲಿ ಹಳೆಯ ಕಾಲದ ಉಪಕರಣಗಳು, ಮಣ್ಣಿನ ಪಾತ್ರೆಗಳು, ಲೋಹದ ವಸ್ತುಗಳು, ನಮ್ಮ ಪೂರ್ವಜರು ಹೇಗೆ ಬದುಕುತ್ತಿದ್ದರು ಅನ್ನೋದನ್ನ ನೇರವಾಗಿ ನೋಡಿದಂತೆ ಆಗುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ಡಿಜಿಟಲ್ ಡಿಸ್ಪ್ಲೇ. ಟಚ್ ಸ್ಕ್ರೀನ್ ಮೂಲಕ ನೀವು ಯಾವುದೇ ವಸ್ತುವಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಚಿಕ್ಕ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಇದು ಒಂದು ಲೈವ್ ಕ್ಲಾಸ್ ರೂಮ್ ಆಗಿ ಪರಿಣಮಿಸುತ್ತದೆ. ಮ್ಯೂಸಿಯಂನಲ್ಲಿ ಪ್ರತಿ ವಸ್ತುವಿಗೂ ಲೈಟಿಂಗ್ ವ್ಯವಸ್ಥೆ ಇರುತ್ತದೆ. ಅದರಿಂದ ಈ ವಸ್ತುವಿನ ನಿಜವಾದ ಸೌಂದರ್ಯ ಹೊರಹೊಮ್ಮುತ್ತದೆ. ಒಂದು ಮೂಲೆಯಲ್ಲಿ ಲಕ್ಕುಂಡಿಯ ಸಂಪೂರ್ಣ ಇತಿಹಾಸವನ್ನು ತೋರಿಸುವ ಮಾದರಿ ನಿರ್ಮಿಸಲಾಗುತ್ತದೆ. ಹಳೆಯ ಕಾಲದ ಲಕ್ಕುಂಡಿ ಹೇಗಿತ್ತು, ದೇವಾಲಯಗಳು ಹೇಗೆ ನಿರ್ಮಾಣವಾಗಿದ್ದವು ಅನ್ನೋದನ್ನ ಮಾದರಿಯಲ್ಲಿ ತೋರಿಸಲಾಗುತ್ತದೆ. ಪರ್ಯಟಕರಿಗೆ ಇದು ದೊಡ್ಡ ಆಕರ್ಷಣೆ ಆಗುತ್ತದೆ. ಈ ಮ್ಯೂಸಿಯಂ ನಿರ್ಮಾಣವಾದರೆ ಲಕ್ಕುಂಡಿ ಕೇವಲ ಒಂದು ಗ್ರಾಮವಾಗಿರುವುದಿಲ್ಲ, ಇದು ಒಂದು ಇತಿಹಾಸದ ಕೇಂದ್ರವಾಗುತ್ತದೆ. ರಾಜ್ಯ ಮಾತ್ರ ಅಲ್ಲ, ದೇಶದ ವಿವಿಧ ಭಾಗಗಳಿಂದ ಜನ ಬರುತ್ತಾರೆ. ಪರ್ಯಟನ ಹೆಚ್ಚಾಗುತ್ತದೆ. ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತವೆ. ಹೋಟೆಲ್, ಮಾರ್ಗದರ್ಶಕರು, ಸ್ಥಳೀಯ ವ್ಯಾಪಾರ ಎಲ್ಲ. ಅಂದರೆ ಈ ಮ್ಯೂಸಿಯಂ ಕೇವಲ ವಸ್ತು ಸಂರಕ್ಷಣೆ ಮಾತ್ರ ಅಲ್ಲ, ಇದು ಒಂದು ಅಭಿವೃದ್ಧಿಯ ದಾರಿ. ಸಚಿವ ಎಚ್.ಕೆ. ಪಾಟೀಲ್ ಅವರ ಈ ನಿರ್ಧಾರ ಲಕ್ಕುಂಡಿಗೆ ಹೊಸ ಜೀವ ತುಂಬುವಂತಹದ್ದು. ನಮ್ಮ ಇತಿಹಾಸ ಉಳಿಯಬೇಕು ಅಂದ್ರೆ ಇಂತಹ ಸಂಗ್ರಹಾಲಯಗಳು ತುಂಬಾ ಮುಖ್ಯ. ಇದು ಕೇವಲ ಇಂದಿನ ಪೀಳಿಗೆಗೆ ಮಾತ್ರ ಅಲ್ಲ, ಮುಂದಿನ ಪೀಳಿಗೆಗೂ ಒಂದು ಅಮೂಲ್ಯ ಉಡುಗೊರೆ. ಲಕ್ಕುಂಡಿಯ ಹೆಮ್ಮೆ ಇನ್ನು ಎತ್ತರಕ್ಕೆ ಏರಲು ಸಜ್ಜಾಗಿದೆ. ಈ ಮ್ಯೂಸಿಯಂ ನಿರ್ಮಾಣ ಯಾವಾಗ ಪೂರ್ಣಗೊಳ್ಳುತ್ತದೆ, ಇದರಲ್ಲಿ ಇನ್ನೇನು ವಿಶೇಷತೆಗಳು ಇರಲಿವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದೇ ರೀತಿಯ ಇನ್ನಷ್ಟು ಅಪ್ಡೇಟ್ಗಳಿಗೆ ನಮ್ಮ ಚಾನೆಲ್ ಜೊತೆ ಇರೋದು ಮರೆಯಬೇಡಿ. ಧನ್ಯವಾದಗಳು.